ಇದ್ದೀರಾ ಪಂಡಿತ್ ರಾಮಕೃಷ್ಣ? ನಾನು ಕಳ್ಳಿನ? ಹೌದು, ನೀವೇ ಆ ವಾಸ್ತವಿಕ ಕಳ್ಳಿ. ನಿಮ್ ಸಂಕೇತದಿಂದನೇ ಆ ಕೋತಿ ಕಳ್ತನ ಮಾಡಿದ್ದು. ಇದು ಸುಳ್ಳು ಆರೋಪ. ಸತ್ಯದ ಆರೋಪ. ನಾನಂತದೇನು ಮಾಡಿಲ್ಲ. ನೀವೇ ಮಾಡಿದ್ದು ರೂಪದೇವಿ. ನಿಮ್ಮಿಂದ ಅಲ್ಲದೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಪಂಡಿತ ರಾಮಕೃಷ್ಣ, ನೀವು ನಮ್ಮ ಅತಿಥಿಗೆ ಅವಮಾನ ಮಾಡುತ್ತಿದ್ದೀರಿ. ಸಾಕ್ಷಿ ಇದೆಯೇ ನಿಮ್ಮ ಹತ್ತಿರ? ಸಾಕ್ಷಿ ಇವ್ರೇನೆ. ಕೇಳಿ ಇವ್ರ ಹತ್ರ. ಸ್ವಲ್ಪ ದಿನದಿಂದ ಇವ್ರ ಕೋಣೆಗೆ ಹೋದಾಗ ಆ ಕೋತಿ ಇವರ ಕಿಟಕಿ ಬಳಿ ಏನ್ ಮಾಡ್ತಿತ್ತು ಅಂತ ಕೇಳಿ ಮಹಾಪ್ರಭು. ನಾನು ಅದಕ್ಕೆ ಹಸಿವಾಗ್ತಿದೆ ಅಂತ ತಯಾರಿ ಮಾಡ್ತಾ ಇದ್ರಿ ಅದನ್ನ. ಇದು ಇವರ ಪೂರ್ವ ನಿಯೋಜಿತ ಯೋಜನೆ ಆಗಿತ್ತು. ಒಂದು ತರಬೇತಿ ಆಗಿರೋ ಕೋತಿನ ಅರಮನೆ ಒಳಗೆ ತರೋದು ಮತ್ತೆ ಅದರಿಂದ ಕಳ್ತನ ಮಾಡಿಸೋದು ಇವರೇ ಯೋಜನೆ ಆಗಿತ್ತು. ಅದಕ್ಕೋಸ್ಕರನೇ ಇವರು ಇಲ್ಲಿಗೆ ಬಂದಿದ್ದು. ಇವರ ಗಮನ ಎಲ್ಲ ಚಂದ್ರಮಣಿ ಕದಿಯೋದ್ರಲ್ಲೇ ಇತ್ತು ಮಹಾಪ್ರಭು. ಇದು ಸುಳ್ಳು. ನಾನೇನು ಕಳ್ಳಿ ಅಲ್ಲ. ನಾನಿದನ್ನ ಕಳ್ತನ ಮಾಡಿಲ್ಲ ಮಹಾರಾಜ. ನಾನು ಎಲ್ಲ ಜೀವ ಜಂತುಗಳನ್ನು ಸಮಾನವಾಗಿ ನೋಡ್ತೀನಿ. ಆ ದಿನ ಆ ಕೋತಿ ಆಕಸ್ಮಿಕವಾಗಿ ನನ್ನ ಕೋಣೆಗೆ ಬಂತು. ನನಗನ್ನಿಸ್ತು ಅದು ಹಸಿವಲ್ಲಿದೆ ಅಂತ. ಅದಕ್ಕೆ ನಾನು ಆ ಕೋತಿಗೆ ಹಣ್ಣು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನನಗೆ ನಿಜಕ್ಕೂ ಗೊತ್ತಿಲ್ಲ ಆ ಕೋತಿ ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನೋದು, ಮತ್ತೆ ಏನ್ ಮಾಡುತ್ತೆ ಅಂತಾನೂ ಗೊತ್ತಿಲ್ಲ. ನಾನು ಕಳ್ಳಿ ಅಲ್ಲ ಪಂಡಿತ ರಾಮಕೃಷ್ಣ. ಕೇವಲ ನಾನೊಂದು ಸಂಗೀತ ಪ್ರಿಯೆ. ಕ್ಷಮೆ ಇರ್ಲಿ. ನಿಮ್ಮನ್ನು ಅಸೂಯೆ ಮಾಡಲು ನಾನಿದನ್ನ ಹೇಳ್ತಿಲ್ಲ. ಆದ್ರೆ ಈ ವಿಷಯನ ನಿಮಗ್ ತಿಳಿಸೋದಕ್ಕೋಸ್ಕರ ನಾವ್ ಎಂತ ಕುಟುಂಬಕ್ಕೆ ಸೇರಿದವರು ಅಂದ್ರೆ, ನಿಮ್ಮಂತ ಜನಗಳು ನಮಗಲ್ಲಿ ಸೇವಕರಾಗಿದ್ದಾರೆ. ನಾನು ದೇವಗಢದ ಶಾಸಕ ಶ್ರೀ ಹರ್ಷವರ್ಧನ್ ಅವರ ಏಕೈಕ ಪುತ್ರಿ. ಅಕ್ಕಪಕ್ಕದಲ್ಲಿರುವ 10 ಊರಿಗೆ ಅವರು ಸ್ವಾಮಿ. ಸಂಗೀತನ ತುಂಬಾ ಪ್ರೀತಿಸೋಳು ನಾನು. ಆ ಸಂಗೀತಕ್ಕೋಸ್ಕರ ನನ್ನನ್ನು ನಾನೇ ಅರ್ಪಿಸ್ಕೊಂಡೆ. ಅದಕ್ಕೋಸ್ಕರ ನಾನು ಈ ತರ ಒಂದ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಪಂಡಿತ್ ರಾಮಕೃಷ್ಣ. ಕೇವಲ ಅದೊಂದು ದಿನ ಆ ರಾತ್ರಿ ಆ ಕೋಣೆಯಲ್ಲಿ ನನ್ನ ಆ ಕೋತಿ ಜೊತೆ ನೋಡಿದ್ದಕ್ಕೆ ನಾನ್ ಕಳ್ಳಿ ಆಗ್ತೀನಾ? ನಿಮ್ ಹತ್ರ ಏನಾದ್ರೂ ದೃಢವಾದ ಸಾಕ್ಷಿ ಇದೆಯಾ? ಇದೇನಾ ನೀವ್ ತೋರಿಸ್ತಿರೋ ತುಳುವ ವಂಶದ ಸಂಸ್ಕಾರ ಮಹಾರಾಜ? ಇಲ್ಲಿ ಅತಿಥಿಗಳನ್ನ ಕರೆಸಿ ಅವ್ರನ್ನ ಅವಮಾನ ಮಾಡ್ತಾ ಇದ್ದೀರಾ. ಅವರ ಆತ್ಮ ಸನ್ಮಾನಕ್ಕೆ, ಅವರ ಚರಿತ್ರೆಗೆ ಕಳಂಕ ತರ್ತಾ ಇದ್ದೀರಾ. ಇಡೀ ಸಭೆ ಮುಂದೆ ಅವರನ್ನ ತಲೆ ತಗ್ಗಿಸ್ತಾ ಇದ್ದೀರಾ. ನಾನು ಸ್ವೀಕಾರ ಮಾಡ್ತೀನಿ ಮಹಾಪ್ರಭು. ಆದ್ರೆ ನಾನು ವಾಸ್ತವಿಕ ಕಳ್ಳನ ಕಂಡುಹಿಡಿಯೋದಕ್ಕೆ ಸುಳ್ಳು ಹೇಳಿದೆ. ರೂಪದೇವಿ ಅವರು ಯಾವತ್ತೂ ಆ ಕಳ್ಳ ಆಗೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ. ಬಹಳ ಚೆನ್ನಾಗಿದೆ. ವಾ 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 ಏನ್ ಹೇಳ್ತಾ ಇದ್ದಾನೆ ಮಹಾರಾಜ? ಏನ್ ಹೇಳ್ತಾ ಇದ್ದಾನೆ? ಮೊದಲು ಯಾರಿಗೆ ಹೇಗಾದ್ರೂ ಸರಿ ಅವಮಾನ ಮಾಡ್ಬಿಡೋದು, ಆಮೇಲೆ ಕೇಳ್ಕೊಳ್ಳೋದು ಅವ್ರನ್ನ ನಮ್ಮಿಂದ ತಪ್ಪಾಗೋಯ್ತು. ಅಷ್ಟೇ ಆಯ್ತಾ? ಊಸರವಳಿಗೂ ಬಣ್ಣ ಬದಲಾಯಿಸೋದಕ್ಕೆ ಸಮಯ ತಗೊಳುತ್ತೆ ಮಹಾರಾಜರೇ. ಆದ್ರೆ ನಮ್ಮ ಈ ವಿಶೇಷ ಸಲಹೆಗಾರ ಮಹೋದ್ಯರು ತಾಳ ಹಾಕೋಷ್ಟರಲ್ಲಿ ಬಣ್ಣ ಬದಲಾಯಿಸ್ತಾರೆ. ಅವರೇ ಹೇಳ್ತಾ ಇದ್ರು ರೂಪಾದೇವಿ ಅಪರಾಧಿ ಅಂತ. ಆದ್ರೆ ಆಕೆ ಸ್ವಯಂ ಪ್ರಮಾಣ ಮಾಡಿ ತಾನು ನಿರಪರಾಧಿ ಅಂತ ಹೇಳಿದ ಮೇಲೆ ಭಯದಿಂದ ಈ ತರ ಬಣ್ಣವೇ ಬದಲಾಗೋಯ್ತು. ಮತ್ತೆ ಈಗ ಹೇಳ್ತಾ ಇದ್ದಾರೆ ತಪ್ಪಾಗೋಯ್ತು ನಮ್ಮಿಂದ. ಈತ ನಮ್ಮ ದರ್ಬಾರಿನ ಬುದ್ಧಿವಂತ, ಚಾಣಕ್ಯ ವ್ಯಕ್ತಿತ್ವ, ವಿಶೇಷ ಸಲಹೆಗಾರ ಮಹೋದ್ಯಯ. ಇವನಿಗೆ ಸ್ವಯಂ ಆತನ ಮೇಲೆ ಭರವಸೆ ಇಲ್ಲ. ಇಂಥ ಮನುಷ್ಯನಿಗೆ ಕೊಟ್ರ ನೀವು ಚಂದ್ರಮಣಿಯ ಸುರಕ್ಷತೆಯ ಜವಾಬ್ದಾರಿಯನ್ನ. ಈಗ ಚಂದ್ರಮಣಿ ಆಚೆ ಹೇಗೋಯ್ತು ಅಂತ ಕೇಳಿಸ್ಕೊಂಡ್ರೆ ಹಾಸ್ಯಾಸ್ಪದವಾಗಿದೆ. ಮತ್ತೆ ಅದರ ಆರೋಪವನ್ನು ಅತಿಥಿಗಳ ಮೇಲೆ ಹಾಕ್ತಾ ಇದ್ದಾರೆ. ಇವನು ಅವನ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಿಲ್ಲ ಮಹಾರಾಜರೇ. ಇವನೇ ಚಂದ್ರಮಣಿ ಕಳ್ಳತನವಾಗಿದೆ ಮಹಾರಾಜರೇ. ಈ ವ್ಯಕ್ತಿಯನ್ನ ಈಗಲೇ ಈ ಸಮಯದಲ್ಲಿ ಅತಿ ಕಠಿಣವಾದ ಶಿಕ್ಷೆಯನ್ನ ಕೊಡಿ. ಇಲ್ಲೇ ನ್ಯಾಯ ಮಾಡಿ. ಮತ್ತೆ ಇಲ್ಲೇ ಆಗುತ್ತೆ. ನಮ್ಮ ಸನ್ಮಾನ್ಯ ಅತಿಥಿ ರೂಪಾದೇವಿ ಅವರಿಗೆ ಆಗಿರೋ ಅವಮಾನದ ನ್ಯಾಯ ಸಂಗತಿ ನಡೀಲಿ. ಪಂಡಿತ ರಾಮಕೃಷ್ಣ, ನಿಮ್ಮ ಪರವಾಗಿ ಹೇಳುವುದು ಏನಾದರೂ ಇದೆಯೇ? ಕೇವಲ ಇದಕ್ಕೋಸ್ಕರ ಮಹಾಪ್ರಭು ಚಂದ್ರಮಣಿನ ರಕ್ಷಿಸೋ ಕಾಯಕನ ನನಗ್ ಕೊಟ್ಟಿದ್ದು. ಅದನ್ನ ಸುರಕ್ಷಿತವಾಗಿ ಅರಮನೆಗೆ ತರೋ ಜವಾಬ್ದಾರಿನೂ ನಂದೆ.
ನಾನು ಖಂಡಿತ ತರ್ತೀನಿ ಮಹಾಪ್ರಭು. ಚಂದ್ರಮಣಿ ಅರಮನೆನ ಖಂಡಿತ ನೋಡುತ್ತೆ. ಮಹಾಪ್ರಭುಗಳು ತಮ್ಮ ಕೈಯಾರೆ ಭಗವಂತ ಗಣೇಶನ ಪಾದಕ್ಕೆ ಅರ್ಪಿಸ್ತೀರಾ. ನಿಮ್ಮ ಸಂಕಲ್ಪ ಖಂಡಿತವಾಗ್ಲೂ ಪೂರ್ಣಗೊಳ್ಳುತ್ತೆ ಮಹಾಪ್ರಭು. ನಾನು ನಿಮಗೆ ವಚನ ನೀಡ್ತಿದ್ದೀನಿ. ನಾನು ಒಪ್ಕೋತೀನಿ, ರೂಪದೇವಿಯವರ ವಿಷಯದಲ್ಲಿ ನಾನು ತಪ್ಪು ಹೇಳಿದೆ. ಇದಂತೂ ಸತ್ಯ. ಆ ಕೋತಿನ ಬಳಸ್ಕೊಂಡು ಆ ವಜ್ರನ ಕದಿಯೋದು ಪೂರ್ಣ ನಿಯೋಜಿತ ಉಪಾಯ ಮಹಾಪ್ರಭು. ಅದು ಹಾಗೆ ಆಗಿದೆ. ಖಂಡಿತವಾಗ್ಲೂ ನಾವು ಆಹ್ವಾನ ಕೊಟ್ಟಿರೋ ಕಲೆಗಾರರು ಅಥವಾ ಸಭಾಂಗಣದಲ್ಲಿರುವ ನಮ್ಮ ಅತಿಥಿಗಳು ಯಾರಾದ್ರೂ ಒಬ್ರು. ನಾನು ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀನಿ ಮಹಾಪ್ರಭು, ನನಗೆ ಚಂದ್ರಮಣಿನ ಅರಮನೆಗೆ ತರೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಮಹಾಪ್ರಭು. ಮತ್ತೆ ಈ ಸಭಾಂಗಣದಲ್ಲಿ ಉಪಸ್ಥಿತರಿರೋ ಪ್ರತಿ ಅತಿಥಿಗಳಿಗೂ ಈ ಸಭಾಂಗಣದಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಮಹಾಪ್ರಭು. ಯಾಕೆ ಅಂದ್ರೆ ಆ ವಾಸ್ತವಿಕ ಕಳ್ಳ ಇಲ್ಲೇ ಇದ್ದಾರೆ. ಮತ್ತೆ ಚಂದ್ರಮಣಿ ಮತ್ತೆ ಅವನ ಕೋತಿಯ ಜೊತೆಗೆ ಸಭಾಂಗಣದಿಂದ ಹೊರಗಡೆ ಹೋಗೋ ಅವಕಾಶ ಸಿಗಬಾರ್ದು ಮಹಾಪ್ರಭು. ಮಹಾರಾಜ್ರೇ, ಈತನ ಮಾನಸಿಕ ಆರೋಗ್ಯ ಸರಿ ಇಲ್ಲ. ನಮ್ಮ ನಿವೇದನೆ ಏನಂದ್ರೆ ಇವನಿಗೆ ಮೊದಲು ಮಾನಸಿಕ ಚಿಕಿತ್ಸೆಯನ್ನ ಕೊಡಿಸಿ, ಅವನು ಮೊದಲು ಉಪಚಾರವನ್ನ ಮಾಡಿಸಿ, ನಂತರ ಇವನೊಟ್ಟಿಗೆ ಮಾತಾಡಿ. ನೀವು ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ ಆಚಾರ್ಯರೇ. ಪಂಡಿತ ರಾಮಕೃಷ್ಣನ ಪೂರ್ತಿಯಾಗಿ ಏನ್ ಪೂರ್ತಿ ಮಾತಾಡ್ಬೇಕು ಮಂತ್ರಿಗಳೇ? ಏನ್ ಪೂರ್ತಿ ಮಾತು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅತಿಥಿಗಳ ಮೇಲೆ ಅಪರಾಧವನ್ನ ಹೊರಿಸಿ ಈಗ ಹೇಳ್ತಾ ಇದ್ದಾರೆ ಅವ್ರನ್ನ ಬಂದಿ ಮಾಡಬೇಕು ಅಂತ. ಆದ್ರೆ ಮಹಾರಾಜರೇ, ನಾವಂತೂ ಆಚಾರ್ಯರು ಸರಿಯಾಗಿ ಹೇಳುತ್ತಿದ್ದಾರೆ. ನಾವು ನಮ್ಮ ಅತಿಥಿಯರೊಂದಿಗೆ ಈ ರೀತಿ ಪ್ರವರ್ತಿಸಲು ಹೇಗೆ ಸಾಧ್ಯ ಮಹಾಮಂತ್ರಿಗಳೇ? ಎಲ್ಲ ಅತಿಥಿ ಗಣ್ಯರು ತಮ್ಮ ತಮ್ಮ ಕೋಣೆಗೆ ಹೋಗಬಹುದು. ಹಾಗೂ ನಿಮಗೆ ಇಲ್ಲಿ ನಡೆದ ಈ ಅವಮಾನಕ್ಕಾಗಿ ನಮಗೆ ಬೇಸರವಿದೆ. ನೀವು ಹೊರಡಬಹುದು. ಮಹಾರಾಜ, ಈ ಮಾತನ್ನಂತೂ ನೀವು ಸ್ವಲ್ಪ ಖಂಡಿತವಾಗಿ ಇರಿ ಆಚಾರ್ಯರೇ. ನಮಗೆ ನಮ್ಮ ಮಾತು ಮುಗಿಸಲು ಅವಕಾಶ ಕೊಡಿ. ಮಂತ್ರಿಗಳೇ, ಮಹಾರಾಜರೇ. ಈ ಎಲ್ಲ 5 ಗಾಯಕರ ಕೋಣೆಗಳ ಹೊರಗೆ ನಮ್ಮ ಸೈನಿಕರನ್ನು ನೇಮಿಸಿ. ಸರಿ ಮಹಾರಾಜರೇ. ಹಾಗೂ ಅವರನ್ನು ನಿರಂತರ ಗಮನಿಸಲು ಹೇಳಿ. ಈ ಸಮಸ್ಯೆ ಬಗೆಹರಿಯುವವರೆಗೂ ಯಾರು ತಮ್ಮ ಕೋಣೆಗಳಿಂದ ಆಚೆ ಹೋಗಬಾರದು. ಹಾಗೂ ಇದು ಕೇವಲ ಅತಿಥಿಗಳ ಜೊತೆ ಮಾತ್ರವಲ್ಲ, ಈ ದರ್ಬಾರಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಹೀಗೆ ಆಗುತ್ತದೆ. ಎಲ್ಲರ ಮನೆಗಳ ಹೊರಗೆ ಸೈನಿಕರನ್ನು ನೇಮಿಸಿ ಹಾಗೂ ಅವರನ್ನು ಗಮನಿಸಲು ಹೇಳಿ. ಹಾಗೆಯೇ ಇದು ನಮಗೂ ಅನ್ವಯಿಸುತ್ತದೆ, ಮಹಾರಾಣಿಯರಿಗೂ ಅನ್ವಯಿಸುತ್ತದೆ. ಆಚಾರ್ಯ ತಾತಾಚಾರ್ಯ, ಪಂಡಿತ ರಾಮಕೃಷ್ಣ, ಮಂತ್ರಿಗಳು, ತಿಮ್ಮರಸು ಎಲ್ಲರಿಗೂ ಇದೇ ಕಾನೂನು ಅನ್ವಯಿಸುತ್ತದೆ. ಸರಿ ಮಹಾರಾಜರೇ. ನಮ್ಮ ಅತಿಥಿಯರೊಂದಿಗೆ ಹೇಗೆ ಆದೇಶ ಜಾರಿಯಲ್ಲಿರುತ್ತದೋ ನಮ್ಮೊಂದಿಗೂ ಹಾಗೆಯೇ ಇರಬೇಕಾಗುತ್ತದೆ. ಆಚಾರ್ಯರೇ, ಆದ್ರೆ ಮಹಾರಾಜ, ಸಂಸ್ಕಾರ, ಮರ್ಯಾದೆ, ಕುಲ, ವಂಶ, ಅತಿಥಿ ಸತ್ಕಾರ ಎಲ್ಲವೂ ತಮ್ಮ ಸ್ಥಾನದಲ್ಲಿ ಆಚಾರ್ಯರೇ. ಹಾಗೂ ನಾವು ತೆಗೆದುಕೊಂಡ ಸಂಕಲ್ಪದ ಸ್ಥಾನ ಅಲ್ಲಿಯೇ ಇರುತ್ತದೆ. ನಾವು ನಮ್ಮ ಪ್ರಾಣವೇ ಕೊಡುತ್ತೇವೆ ಹೊರತು ಸಂಕಲ್ಪವನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ಚಂದ್ರಮಣಿ ತರಲು ಇದನ್ನು ಮಾಡಲೇಬೇಕಾದರೆ ಇದೆಲ್ಲ ನಡೆಯುವುದು, ಅವಶ್ಯವಾಗಿ ನಡೆಯುವುದು ಆಚಾರ್ಯರೇ. ಮಹಾರಾಜರೇ ಹಾಗೂ ಪಂಡಿತ ರಾಮಕೃಷ್ಣ, ಮಹಾಪ್ರಭು, 2 ದಿನಗಳ ಸಮಯ ನೀಡುತ್ತೇವೆ ನಿಮಗೆ. 2 ದಿನಗಳು. ಭಗವಂತ ಶ್ರೀ ಗಣೇಶನ ಮಹಾಪೂಜೆಗೆ ಮುನ್ನ ನಮಗೆ ಆ ಚಂದ್ರಮಣಿ ನಮ್ಮ ಮುಂದೆ ಇರಬೇಕು. ಒಂದು ವಚನ ನೀವು ನಮಗೆ ನೀಡಿದ್ದೀರಿ, ಒಂದು ವಚನ ನಾವು ನಿಮಗೆ ನೀಡುತ್ತೇವೆ ಪಂಡಿತ ರಾಮಕೃಷ್ಣ. ಒಂದು ವೇಳೆ 2 ದಿನಗಳೊಳಗೆ ಚಂದ್ರಮಣಿ ವಜ್ರವನ್ನು ತಂದು ನಮ್ಮ ಮುಂದೆ ನೀಡಲಿಲ್ಲವಾದರೆ ನಾವು ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯ ನಿಮಗೆ ವಚನ ನೀಡುತ್ತೇವೆ. 2 ದಿನಗಳ ನಂತರ 3ನೇ ದಿನ ಏನಿದೆಯೋ ಅದು ನಿಮ್ಮ ಜೀವನದ ಕೊನೆಯ ದಿನವಾಗಿರುತ್ತದೆ. ಪಂಡಿತ ರಾಮಕೃಷ್ಣ, ನಮಗೆ ಈಗಲೂ ನಿಮ್ಮ ಮೇಲೆ ವಿಶ್ವಾಸವಿದೆ. ಆದರೆ ಆ ಚಂದ್ರಮಣಿ ವಜ್ರವನ್ನು ನಮಗೆ ಹೇಗಾದರೂ ಒಪ್ಪಿಸಿ. ಇಲ್ಲವಾದರೆ ನಮಗೆ ಗೊತ್ತಿಲ್ಲ ನಾವು ಏನು ಮಾಡುತ್ತೇವೆ. ಸ್ವಲ್ಪ ನಿರಾಶೆ ಕೂಡ, ಸಂತೋಷ. ಯಾಕಂದ್ರೆ ನಾನೇನು ಅನ್ಕೊಂಡೆ,
ಅದಾಯ್ತು. ಕೊನೆಗೂ ಈ ಪಂಡಿತ ಸಮಯದ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ನಿರಾಸೆ ಯಾಕೆ ಪ್ರಭು? ನಿರಾಶೆ ಯಾಕಂದ್ರೆ ಈ ಕಾಲಚಕ್ರ ನನಗೆ ಅನುಕೂಲವಾಗಿಲ್ವಲ್ಲ ಅಂತ. ನನಗೆ ಯಾವಾಗ ಬಹಳ ಸಂತೋಷ ಆಗುತ್ತೆ ಅಂದ್ರೆ ಅವನ ಸರ್ವನಾಶ ನನ್ನ ಕೈಯಿಂದಲೇ ಆದಾಗ. ಇರ್ಲಿ, ಪರವಾಗಿಲ್ಲ, ಅಂತ್ಯ ಬಹಳ ಸುಂದರವಾಗಿರುತ್ತೆ. ನಡೀರಿ. ಅದು ನಮ್ಮ ವಿದೇಶಿ ಅತಿಥಿಯನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಎಷ್ಟು ಕಷ್ಟ ಆಗಿರ್ಬೋದು ಆಕೆಗೆ, ಎಷ್ಟು ಏಕಾಂಗಿಯಾಗಿ ಅನುಭವಿಸ್ತಾ ಇರಬಹುದು ಆಕೆ ಈ ಪ್ರದೇಶದಲ್ಲಿ. ಯಾರಾದ್ರೂ ಇರ್ಬೇಕಲ್ವಾ ಆಕೆ ನೋವು ದುಃಖಗಳನ್ನ ಕೇಳೋಂಥವ್ರು, ನಂತರ ಸಮಾಧಾನ ಮಾಡೋಂಥವ್ರು, ಸಾಂತ್ವನ ಹೇಳಿ ಆಕೆಗೆ ಹೆಗಲ್ ಕೊಡೋಂಥವ್ರು ಬೇಕಲ್ವಾ. ನಾನಷ್ಟೇ ಈ ಹೆಗಲ್ ಕೊಡಕ್ ಹೋಗ್ತಿದ್ದೀನಿ. ನೋಡು ಮಣಿ, 4 ಹೆಗಲು ಇವನ್ನ ಎತ್ಕೊಂಡು ಹೋಗೋ ಸಮಯದಲ್ಲಿ